ನಮಸ್ಕಾರ ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಟಿ ಟಿಯನ್ನು ನಿನ್ನೆ ಎಕ್ಸಾಮನ್ನು ಬರೆದಿದ್ರಿ ಮತ್ತು ಆಫೀಸಿಯಲ್ ಕೀ ಆನ್ಸರ್ ಕೂಡ ನಿನ್ನೆನೇ ಬಿಟ್ಟಿರ್ತಕ್ಕಂಥದ್ದು. ಬಹುತೇಕ ಜನರು ನಿನ್ನೆ ನೋಡ್ಕೊಂಡಿರ್ತೀರಿ. ಯಾರ್ದೆಲ್ಲ ಟಿ ಕ್ಲಿಯರ್ ಆಗುತ್ತೋ, ಟಿ ಕ್ಲಿಯರ್ ಆಗಲ್ವೋ ಅನ್ನೋಂಥದ್ದು ಕೂಡ ನಿಮಗೆ ನಿನ್ನೆ ಕನ್ಫರ್ಮ್ ಆಗಿರುತ್ತೆ. ಇನ್ನು ಕೆಲವ್ರದ್ದು 88 ಮತ್ತು 89ವರೆಗೂ ಕೂಡ ಸ್ಕೋರ್ ಬಂದಿರತಕ್ಕಂಥದ್ದು. ಸೊ ಇಂಥವ್ರು ಏನಪ್ಪ ಅಂತಂದರೆ, ಒಂದು ಅಥವಾ ಎರಡು ಪ್ರಶ್ನೆಗಳು ಏನಾದರೂ ತಪ್ಪಾಗಿದ್ದಲ್ಲಿ ಕ್ವಶನ್ಗೆ ಅಂಥ ಪ್ರಶ್ನೆಗಳಿಗೆ ಗ್ರೇಸ್ ಬರ್ಬೋದು ಅಥವಾ ಅಂಥ ಕ್ವಶನ್ನ ಡಿಲೀಟ್ ಆಗ್ಬೋದು. ಈ ಹಿಂದೆನೂ ಕೂಡ ಇಂಥ ಉದಾಹರಣೆ ನಡೆದಿದ್ದಾವೆ. ಆ ಕಾರಣದಿಂದಾಗಿ ಒಂದು ಸಾರಿ ಒಂದು ಕ್ವಶನ್ ಡಿಲೀಟ್ ಆಗಿತ್ತು. ಸೊ ಅವಾಗ 90 ಎಲಿಜಿಬಲ್, ಈಗ ನೋಡಿ 90 ಮಾಡಿದ್ವಿ ಅಂತಂದರೆ ಎಲಿಜಿಬಲ್ ಆಗ್ತಿತ್ತು. ಬಟ್ ಒಂದು ಕ್ವಶನ್ ಡಿಲೀಟ್ ಆಯಿತು ಅಂತಂದರೆ ಆಗ ಎಲಿಜಿಬಲ್ ಸ್ಕೋರು 89ಗೆ ಇಳಿಯುವಂಥದ್ದು. ಅಥವಾ ಗ್ರೇಸ್ ಸಿಕ್ಕರೂ ಕೂಡ ಈಗ ಆಲ್ರೆಡಿ 89 ಆಗಿದೆ, ಗ್ರೇಸ್ ಬಂತು ಅಂತಂದರೆ ಆವಾಗ ಆಟೋಮೆಟಿಕ್ಕಾಗಿ ನಿಮ್ಮದು 90 ಆಗುತ್ತೆ. ಯಾರೆಲ್ಲ 1 ಅಥವಾ 2 ಅಂಕಗಳಿಂದ ಈ ಒಂದು ಟಿ ಟಿಯಿಂದ ವಂಚಿತರಾಗಿದ್ದರೆ ಅವರು ಭರವಸೆಯನ್ನು ಇಟ್ಕೋಬಹುದಾಗಿರುತ್ತೆ. ಇದ್ರ ಜೊತೆಗೆ ಟಿ ಕ್ಲಿಯರ್ ಮಾಡ್ಕೊಂಡಂಥ ಎಲ್ಲ ಅಭ್ಯರ್ಥಿಗಳಿಗೆ ನನ್ನ ಕಡೆಯಿಂದನೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಬ್ಬರಿಗೂ ಅಂದರೆ ಟಿ ಆಗದೇ ಇರೋರಿಗೂ ಮತ್ತು ಆದವರಿಗೂ ಇಬ್ಬರಿಗೂ ಕೂಡ ನಾನು ಒಂದು ಮಾಹಿತಿಯನ್ನು ನೀಡೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, CTET ಅಪ್ಲಿಕೇಶನನ್ನು ಇಬ್ಬರು ಕೂಡ ಹಾಕಿ. ಅಂದರೆ ಇದೇ ತಿಂಗಳು ಡಿಸೆಂಬರ್ 18 ಕೊನೆಯ ದಿನ CTETಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅದನ್ನು ನಿಮ್ಗೆ ನೆನಪು ಮಾಡ್ತಾ ಇದ್ದೀನಿ. CTETನ್ನು ಯಾಕೆ ಹಾಕಬೇಕು ಅಂತಂದರೆ, ನೋಡಿ 2022ರಲ್ಲಿ ಶಿಕ್ಷಕರ ನೇಮಕಾತಿ ನಡೆದಿತ್ತು. ಅದಾದ ನಂತರ ಇದುವರೆಗೂ PST ಆಗಲಿ, GPT ಆಗಲಿ, HSTR ಆಗಲಿ ಅಥವಾ PU ಲೆಕ್ಚರರ್ ಆಗಲಿ ಯಾವುದೇ ನೋಟಿಫಿಕೇಷನ್ಗಳಾಗಿಲ್ಲ. ಹಾಗಂತೇಳಿ ಮುಂದೆ ಆಗಲ್ಲ ಅಂತಲ್ಲ, ಮುಂದೆ ನೋಟಿಫಿಕೇಷನ್ಗಳಾಗ್ತವೆ. ನೀವು BEdನ್ನು ಮುಗಿಸ್ಕೊಂಡಿದ್ದೀರಿ ಮತ್ತು MA ಕೂಡ ಮುಗಿಸ್ಕೊಂಡಿದ್ದೀರಿ. ಇಂಥ ಸಂದರ್ಭದಲ್ಲಿ ಕೇವಲ ಒಂದು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮನ್ನು ನಂಬ್ಕೊಂಡು ಕೊಡೋದಕ್ಕಿಂತ CTETನ್ನು ಪಾಸ್ ಮಾಡ್ಕೊಳ್ಳೋದ್ರ ಮೂಲಕ ನವೋದಯ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ನಡೆದಾಗ ನೀವು ಎಕ್ಸಾಮನ್ನು ಬರಿಬೋದು. ಅದೇ ರೀತಿಯಾಗಿ KVS ಅಲ್ಲಿ ನೇಮಕಾತಿ ನಡೆದಾಗ ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ. ಮತ್ತು ಸೈನಿಕ ಶಾಲೆಗಳು ಹೀಗೆ ಮುಂತಾದ ಶಾಲೆಗಳಲ್ಲಿ ಪ್ರತಿ ವರ್ಷ ಏನು ಮಾಡ್ತಾರಪ್ಪ ಅಂದ್ರೆ ನೋಟಿಫಿಕೇಷನನ್ನು ಹೊರಡಿಸ್ತಾರೆ. ಅಂದರೆ ಮುಂತಾದ ಶಾಲೆಗಳಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನನ್ನು ಹೊರಡಿಸಿದಾಗ ನೀವು ಅಪ್ಲಿಕೇಶನನ್ನು ಹಾಕೋದಕ್ಕೆ ಎಲಿಜಿಬಲ್ ಆಗಿರ್ತೀರಿ. ಅದೇ ಟಿ ಪಾಸ್ ಆಗಿದ್ದೀರಿ ಬಟ್ CTET ಪಾಸ್ ಆಗಿಲ್ಲ ಅಂದರೆ ಇವುಗಳಿಗೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಬರೋದಿಲ್ಲ. ಆ ಕಾರಣದಿಂದಾಗಿ ನೀವು CTETನ್ನು ಕ್ಲಿಯರ್ ಮಾಡಿಕೊಡ್ರಿ. ಅಂದರೆ 2022ರಲ್ಲಿ ಶಿಕ್ಷಕರ ನೇಮಕಾತಿ ನಡೆದಿತ್ತು. ಅದಾದ ನಂತರ ಇದುವರೆಗೂ ನೋಟಿಫಿಕೇಷನ್ ಆಗಿಲ್ಲ ಅಂತಂದರೆ 2026ರಲ್ಲಿ ಬಹುತೇಕ ಈ ಒಂದು ಟೀಚರ್ ನೋಟಿಫಿಕೇಷನ್ ಖಂಡಿತ ಆಗ್ತವೆ. ನೀವು ಕರ್ನಾಟಕದ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಗೆ ನೀವು ಓದ್ತಾ ಇರ್ತೀರಿ. ಇದರ ಜೊತೆಗೆ ನೀವು ಸೆಂಟ್ರಲ್ದು ಅಂದರೆ ಇಂಥ ಸೈನಿಕ ಶಾಲೆಗಳಾಗಿರ್ಬೋದು, ನವೋದಯ ಆಗಿರ್ಬೋದು, KVS ಆಗಿರ್ಬೋದು, ಇಂಥಲ್ಲಿ ಕೂಡ ನಿಮ್ಮ ಒಂದು BEd ವಿಷಯಗಳು ಮತ್ತು MA ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ಗಳು ಆಗ್ತವಲ್ಲ, ಅಂಥ ಸಂದರ್ಭದಲ್ಲಿ ಅಲ್ಲಿನೂ ಕೂಡ ನೀವು ಎಕ್ಸಾಮನ್ನು ಬರಿಬೋದಾಗಿರುತ್ತೆ. ಅಂದರೆ ನನ್ನ ಅಭಿಪ್ರಾಯ ಇಷ್ಟೇ, ಕೇವಲ ಒಂದಕ್ಕೋಸ್ಕರ ಕುಳಿತುಕೊಳ್ಳೋದಕ್ಕಿಂತ MAನೂ ಮಾಡಿದಿರಿ, BEdೂ ಮಾಡಿದಿರಿ ಅಂತಂದರೆ ನಿಮ್ಗೆ 2 ಕಡೆ ಅವಕಾಶ ಇದೆ. ಅಂದರೆ 2 ಕಡೆನೂ ನೀವು ಟ್ರೈ ಮಾಡ್ಬೋದು ಅಂತ. ಅಂದರೆ ಈಗ ಒಂದು ವೇಳೆ ಸ್ಟೇಟ್ ಗೌರ್ಮೆಂಟ್ದು ನೋಟಿಫಿಕೇಷನ್ ಲೇಟ್ ಆಯಿತು ಅಂತ ಅಂದ್ಕೊಳ್ಳಿ, ಅದೇ ಜೂನ್ ಜುಲೈ ಹೊತ್ತಿಗೆ ಏನಾಗುತ್ತಪ್ಪ ಅಂದ್ರೆ ಈ ಒಂದು CTET ಯಾರೆಲ್ಲ ಕ್ಲಿಯರ್ ಮಾಡ್ಕೊಂಡಿರ್ತಾರೋ ಅವ್ರಿಗೆ ಈ ಒಂದು ನವೋದಯ ಆಗಿರ್ಬೋದು ಮತ್ತು KVS ಆಗಿರ್ಬೋದು ಮುಂತಾದ ವಸತಿ ಶಾಲೆಗಳಿಗೆ ನೇಮಕಾತಿ ನಡೀತವೆ. ಜೊತೆಗೆ ನೀವು ಟಿಯನ್ನು ಪಾಸ್ ಮಾಡ್ಕೊಳ್ರಿ ಅಂತ ತಿಳ್ಕೊಳ್ರಿ. ಒಂದು 90 ಹಾಗೂ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ಟಿಯನ್ನು ಪಾಸ್ ಮಾಡ್ಕೊಂಡ್ರಿ. ಅದೇ ಸೆಂಟ್ರಲ್ ಗೌರ್ಮೆಂಟಲ್ಲಿ ನೇಮಕಾತಿ ಆಯಿತು ಅಂದರೆ ಈ ಒಂದು ಸೈನಿಕ ಆಗಿರ್ಬೋದು, ಈಗ ಹೇಳಿದ್ನಲ್ಲ ಎಲ್ಲ ಶಾಲೆಗಳಲ್ಲಿ ನೇಮಕಾತಿ ಆರಂಭ ಆಯಿತು ಅಂತಂದರೆ ಟಿ ಆಧಾರದ ಮೇಲೆ ನೀವು ಅಲ್ಲಿ ಅಪ್ಲಿಕೇಶನನ್ನು ಹಾಕೋದಕ್ಕಾಗಲ್ಲ. ಅದೇ ನೀವು CTETಯನ್ನು ಪಾಸ್ ಮಾಡ್ಕೊಂಡ್ರಿ ಅಂದರೆ, ಈಗ ಉದಾಹರಣೆಗೆ SC ST OBC ಅವರಿಗೆ 82 ಅಥವಾ 83 ಇರ್ಬೋದು. ಇದು CTET SC ST ಮತ್ತು OBC ಇದ್ದವರು 82 ಅಥವಾ 83 ಅಂದ್ಕೊಂಡಿದ್ದೀನಿ. 83 ನೀವು ಸ್ಕೋರ್ ಮಾಡಿದ್ರಿ ಅಂದರೆ CTET ಕ್ಲಿಯರ್ ಆದಂತೆ. ನೋಡಿ, ಇಲ್ಲಿ ಒಂದು ನೆನ್ಪಿಟ್ಕೋಬೇಕು, SC ST ದವರಿಗೆ ಕರ್ನಾಟಕದಲ್ಲಿ ಎಷ್ಟಿದೆ ಅಂತಂದರೆ ಈ ಒಂದು 83ನೇ ಎಲಿಜಿಬಲ್ ಸ್ಕೋರ್, ಅಂದರೆ 82 83ನೇ ಎಲಿಜಿಬಲ್ ಸ್ಕೋರ್ ಆಗಿರ್ತಕ್ಕಂಥದ್ದು. ಅದೇ OBC ದವರಿಗೆ ಏನಿದೆ ಅಂತಂದರೆ ಸೆಂಟ್ರಲ್ನಲ್ಲಿ 83 ಇದ್ದರೆ ನಮ್ಮ ಸ್ಟೇಟ್ನಲ್ಲಿ 90 ಇದೆ. ಆ ಕಾರಣದಿಂದಾಗಿ SC ST ಅವರನ್ನು ಹೊರತುಪಡಿಸಿ ಉಳಿದವರು 90+ ಸ್ಕೋರ್ ಮಾಡುವಂಥದ್ದು ಒಳ್ಳೆಯದು. ಯಾಕಂತಂದರೆ ಈ ಹಿಂದೆ
ಏನಾಗಿತ್ತಪ್ಪ ಅಂದರೆ 2022ರ ಒಂದು GPSTR ನೇಮಕಾತಿಯಲ್ಲಿ ಒಬ್ಬ ಮಹಿಳಾ ಅಭ್ಯರ್ಥಿ 84 ತಗೊಂಡಿದ್ಲು. ಅವ್ರದ್ದು OBC ಕ್ಯಾಟಗರಿ ಆಗಿತ್ತು. ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ ಈ ಒಂದು TET ಎಕ್ಸಾಮ್ಗೆ ಅಪ್ಲಿಕೇಶನನ್ನು ಹಾಕಿದ್ರು. ಅಂದರೆ 84-85 ಆಗಿತ್ತು ಸ್ಕೋರು. ಅವರು OBC ಅನ್ನೋ ಕಾರಣಕ್ಕೋಸ್ಕರ CTET ಕ್ಲಿಯರ್ ಆಗಿತ್ತು, CTET ಸರ್ಟಿಫಿಕೇಟ್ ಕೂಡ ಬಂದಿತ್ತು. ಅವರು GPSTR ನೇಮಕಾತಿಗೆ ಅಪ್ಲಿಕೇಶನನ್ನು ಹಾಕಿ CET ಕೂಡ ಪಾಸ್ ಮಾಡ್ಕೊಂಡಿದ್ರು. ಆದರೆ ದುರ್ದೈವ ಏನು ಅಂತಂತಂದರೆ 90 ಆಗಬೇಕಿತ್ತಲ್ಲ, ಆ ಕಾರಣದಿಂದಾಗಿ ಬಹುಶಃ ಆಯಮ್ಮನ್ನು ಹೊರಗಿಟ್ರು ಅಂತ ಅನಿಸುತ್ತೆ. ಇದು ಬಹುತೇಕ ನನಗೆ ಗೊತ್ತಿದ್ದಂಥ ಒಂದು ಮಾಹಿತಿ. ಆ ಕಾರಣದಿಂದಾಗಿ ನೀವು ಎಕ್ಸಾಮನ್ನು ಬರಿತಿದ್ದೀರಿ ಅಂದರೆ ನಿಮ್ಮ ಟಾರ್ಗೆಟ್ ಯಾರೆಲ್ಲ OBCದವರು ಮತ್ತು ಜನರಲ್ದವರು ಇದ್ದೀರಿ, CTETನ್ನು 90+ ಮಾಡ್ಕೊಳ್ರಿ. ಅಂದರೆ ಈ ಒಂದು CTETನ್ನು 90+ ಮಾಡ್ಕೊಂಡ್ರಿ ಅಂತಂದರೆ ಅವಾಗ ಆಟೋಮೆಟಿಕ್ ನಿಮ್ಮದು TET ಕ್ಲಿಯರ್ ಆಗಿಲ್ಲ ಅಂತಂದ್ರೂ ಕೂಡ ಮುಂದೆ ಅಚಾನಕ್ ಮತ್ತೊಮ್ಮೆ TET ಮಾಡ್ದೇ CET ಮಾಡಿಬಿಟ್ರು ಅಂತಂದರೆ ನೀವು ಇದೇ PST ಮತ್ತು GPTಗಳನ್ನು ಹುದ್ದೆಗಳಿಗೆ ಈ ಒಂದು ಎಕ್ಸಾಮನ್ನು ಬರೆಯೋದಕ್ಕೆ ಎಲಿಜಿಬಲ್ ಆಗಿರ್ತೀರಿ. ಒಂದು ವೇಳೆ ಮತ್ತೊಮ್ಮೆ TET ಮಾಡಿದ್ರು ಆ ನಂತರ CET ಮಾಡಿದ್ರು ಅಂದರೆ ನಿಮ್ಮ ಯಾರೆಲ್ಲ ಫೇಲ್ ಆಗಿದ್ರಲ್ಲ ಅವ್ರಿಗೆ ಅದೃಷ್ಟ ಅಂತಲೇ ಹೇಳ್ಬೋದು. ಆದರೆ ಒಂದು ವೇಳೆ TETಯನ್ನು ಮಾಡ್ದೇ ಈ ಒಂದು CET ನೋಟಿಫಿಕೇಶನ್ ಅಂದರೆ PSTR ಆಗಿರ್ಬೋದು, GPT ಆಗಿರ್ಬೋದು, HSTRಗೆ ಸದ್ಯದ ಒಂದು CN ರೂಲ್ ಪ್ರಕಾರ TET ಅವಶ್ಯಕತೆ ಇಲ್ಲ. ಬಟ್ PST ಮತ್ತು HSTRದ PST ಮತ್ತು GPT ನೋಟಿಫಿಕೇಶನ್ ಆಯಿತು ಅಂತಂದರೆ ಆಗ TET ಮಾಡ್ದೇ ಡೈರೆಕ್ಟಾಗಿ ಅವರು CETಯನ್ನು ಮಾಡಿದ್ರು ಅಂತಂದರೆ ಯಾರೆಲ್ಲ ನೀವು ನಿನ್ನೆ ಒಂದು TETಯಲ್ಲಿ ಎಲಿಜಿಬಲ್ ಆಗಿಲ್ವೋ ಅಂಥವರು ಈ ಹುದ್ದೆಗಳಿಂದ ವಂಚಿತರಾಗ್ತೀರಿ. ಆ ಕಾರಣದಿಂದಾಗಿ ನಾನು ನಿಮಗೆ ಎರಡೆರಡು ಅವಕಾಶಗಳಿರ್ತಕ್ಕಂಥದ್ದು. ಮುಂದೆ ಬರ್ತಕ್ಕಂಥ ಕರ್ನಾಟಕದಲ್ಲಿ ನಡೀತಕ್ಕಂಥ ಶಿಕ್ಷಕರ ನೇಮಕಾತಿಗಾಗಿರ್ಬೋದು ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥ ಶಿಕ್ಷಕರ ನೇಮಕಾತಿಗಾಗಿರ್ಬೋದು CTET ಒಂದು ಅತ್ಯುತ್ತಮವಾದಂಥ ಒಂದು ಮಾರ್ಗ ಆಗೈತೆ. ಆ ಕಾರಣದಿಂದಾಗಿ ನೀವು CTETನ್ನು ಕ್ಲಿಯರ್ ಮಾಡ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿರಿ. ಅಂದರೆ SC/STಯನ್ನು ಹೊರತುಪಡಿಸಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, SC/STಯನ್ನು ಹೊರತುಪಡಿಸಿ ಉಳಿದೆಲ್ಲವರು 90ಯನ್ನು ಮಾಡಿದ್ರಿ ಅಂತಂದರೆ ನಿಮ್ಮದು ಮುಂದೊಂದಿನ TET ಕ್ಲಿಯರ್ ಆಗಿಲ್ಲ ಅಂದರೂ ನಡೆಯುತ್ತೆ. ಜೊತೆಗೆ TET ನೋಟಿಫಿಕೇಶನ್ ಮಾಡ್ದೇ ಡೈರೆಕ್ಟಾಗಿ ಈ ಒಂದು PST GPSTR ನೋಟಿಫಿಕೇಶನ್ ಮಾಡಿದ್ರೂ ಕೂಡ ಇದೇ CTET ಮೇಲೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ. ನೋಡಿ, ಉಳಿದವರು ನಿನ್ನೆ ಕ್ಲಿಯರ್ ಆಗಿದೆ, ನೀವೇನು ಮಾಡ್ಬೇಕಂದ್ರೆ TET ಮಾಡ್ಕೊಂಡಿದ್ದೀನಿ ಅಂತೇಳಿ ಕೊಡೋದಕ್ಕಿಂತ ನೀವು ಕೂಡ CTETನ್ನು ಅಪ್ಲಿಕೇಶನ್ ಹಾಕಬೇಕು. ಯಾಕಂತಂದರೆ ಸೆಂಟ್ರಲ್ ಗೌರ್ಮೆಂಟ್ನ ಶಿಕ್ಷಕರ ನೇಮಕಾತಿಯಲ್ಲಿ ಈ TET ಎಲಿಜಿಬಲ್ ಇರೋದಿಲ್ಲ. TET ಎಲಿಜಿಬಲ್ ಆದವರಿಗೆ ಅಲ್ಲಿ ಅವಕಾಶ ಇಲ್ಲ. ನೀವು ಕಡ್ಡಾಯವಾಗಿ CTETನ್ನೇ ಕ್ಲಿಯರ್ ಮಾಡ್ಕೊಳ್ಬೇಕಾಗುತ್ತೆ. ಆ ಕಾರಣದಿಂದಾಗಿ CTETನ್ನು ಬರೆದು ನೀವು ಕೂಡ ಕ್ಲಿಯರ್ ಮಾಡ್ಕೊಂಡಂಥವರು ಕೂಡ ನೀವೇನು ಮಾಡಿರಿ, CTETಗೆ ಅಪ್ಲಿಕೇಶನ್ ಹಾಕಿ. ಮತ್ತೊಮ್ಮೆ ನೆನಪು ಮಾಡ್ತಾಯಿದ್ದೀನಿ, ಡಿಸೆಂಬರ್ 17, ಡಿಸೆಂಬರ್ 17, 18ರವರೆಗೆ ನೀವು ಯಾವುದೇ ಕಾರಣಕ್ಕೂ ವೇಟ್ ಮಾಡೋಕ್ಕೆ ಹೋಗಬೇಡಿ. ನಾಳೆ ಅಥವಾ ನಾಡಿದ್ದರಲ್ಲಿ ಅಪ್ಲಿಕೇಶನನ್ನು ಹಾಕಿ. ಯಾಕಂದರೆ ಇದು ಒಂದು CBT ಆಧಾರಿತ ಒಂದು ಪರೀಕ್ಷೆ ಆಗಿದೆ. ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರ್ತಕ್ಕಂಥದ್ದು. ನೀವೇನಾದರೂ ಲೇಟ್ ಮಾಡಿದ್ರಿ ಅಂತಂತಂದರೆ ನಮಗೆ ಸಮೀಪದ ಒಂದು ಎಕ್ಸಾಮ್ ಸೆಂಟರ್ಗಳು ಸಿಗೋದಿಲ್ಲ. ಬಹುತೇಕ ಎಲ್ಲರದ್ದು ಬೆಂಗಳೂರೇ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇವತ್ತು ನಾಳೆ ಹಾಕಿದ್ರಪ್ಪ ಅಂದರೆ ನಿಮಗೆ ಹುಬ್ಬಳ್ಳಿ, ಕಾರವಾರ, ಶಿವಮೊಗ್ಗ, ದಾವಣಗೆರೆ ಇಲ್ಲಿ ಹತ್ತಿರದಲ್ಲಿ ಸಿಗ್ಬೋದು. ಒಂದು ವೇಳೆ ನೀವೇನಾದರೂ ಲೇಟ್ ಮಾಡಿದರೆ ಬೆಂಗಳೂರು ಕಡ್ಡಾಯ ಅಂತ ನೀವು ತಿಳ್ಕೊಂಡ್ಬಿಡಿ. ಸೊ ಇದಿಷ್ಟು ಏನಪ್ಪ ಅಂತಂದರೆ ಈ ಒಂದು CTET ಮತ್ತು TETಗೆ ಇರ್ತಕ್ಕಂಥದ್ದು. ನೀವು ಪಾಸ್ ಆಗಿದ್ರಲ್ಲ ಇದೇ ಒಂದು ಖುಷಿಯಲ್ಲಿ ಅಪ್ಲಿಕೇಶನ್ ಹಾಕಿ, ಫೇಲ್ ಆಗಿದ್ರಲ್ಲ ನಾನು ಇಲ್ಲಿ ಪಾಸ್ ಮಾಡಿಕೊಂಡೇ ತೋರಿಸ್ತೀನಿ ಅನ್ನೋಂಥ ಒಂದು ಛಲದಲ್ಲಿ CTETಗೆ ಅಪ್ಲಿಕೇಶನನ್ನು ಇಬ್ಬರು ಕೂಡ ಹಾಕಬೇಕು. ಫೇಲ್ ಅಂದರೆ ನಿನ್ನೆ TET ಆಗದೇ ಇರೋರು ಮತ್ತು ಆದವರು ಇಬ್ಬರು ಕೂಡ CTETನ್ನು ಕ್ಲಿಯರ್ ಮಾಡ್ಕೊಳ್ರಿ. ಅಂದರೆ ಮುಂದೆ ಬರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಯಾವುದೇ ಹುದ್ದೆಗಳಿಗೆ ತಾವು ಎಲಿಜಿಬಲ್ ಇರ್ತೀರಿ ಅಂತ ಹೇಳ್ತಾ, ನಿಮಗೇನಾದರೂ ಡೌಟ್ ಇದ್ದರೆ ಈ ಒಂದು ಕಮೆಂಟ್ ಮಾಡಿ ನಿಮ್ಮ ಒಂದು ಪ್ರಶ್ನೆಗೆ